ನಗರ ಮೀಟರ್ ಟ್ಯಾಕ್ಸಿ ಬಂದೇ ಬಿಟ್ಟಿದೆ. ಹಂಗಂದ್ರೆ ನೀವು ಆಟೋ ಹೆಂಗೆ ಯೂಸ್ ಮಾಡ್ತಾ ಇದ್ರೋ, ಮೀಟರ್ ಹಾಕೊಂಡು ಇಲ್ಲತ್ತದು ಅಲ್ಲಿ ಇಳಿಯೋದು, ಆ ತರ ಹೆಂಗ್ ಯೂಸ್ ಮಾಡ್ತಾ ಇದೀರೋ ಅದೇ ತರ ನೀವು ನಗರ ಮೀಟರ್ ಟ್ಯಾಕ್ಸಿಯಲ್ಲಿ ಮೀಟರ್ ಹಾಕೊಂಡು ಓಡಿಸಬಹುದು. ಯಾವ ತರನಪ್ಪ ಇದನ್ನ ಹೆಂಗೆ ಯಾವ ತರ ಬುಕ್ ಮಾಡೋದು ಅಂದ್ರೆ ನೋಡಿ, ಇವಾಗ ಕಾರ್ ಮೇಲ್ಗಡೆ ಅದು ಗ್ರೀನ್ ಲೈಟ್ ಬಂದಿದೆ. ಈ ಗ್ರೀನ್ ಲೈಟ್ ಬಂದಿದೆ ಅಂತ ಅಂದ್ರೆ ಕಾರ್ ಖಾಲಿ ಇದೆ, ನೀವು ಕೈ ಹಾಕಿ ನಿಲ್ಲಿಸಬಹುದು ಅಂತ ಅರ್ಥ. ಇದೇ ಏನಾದ್ರು ಬುಕ್ ಆಗಿ ಮೀಟರ್ ಆನ್ ಮಾಡಿದ್ರು ಅಂದ್ರೆ ಇದು ರೆಡ್ ಬರುತ್ತೆ. ರೆಡ್ ಬಂದ್ರು ಅಂತ ಅಂದ್ರೆ ನಿಮ್ಗೆ ಕಸ್ಟಮರ್ ಒಳಗಡೆ ಇದಾರೆ, ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಒಂದು ಅರ್ಥ. ಈ ತರದೊಂದು ಸಿಸ್ಟಮ್ ಮಾಡಿ ನಿಮ್ಗೆ ಮೀಟರ್ ಲೆಕ್ಕಾಚಾರದಲ್ಲಿ ಈ ಕಾರಲ್ಲಿ ಓಡಾಡೋ ತರ ಒಂದು ಸೌಲಭ್ಯನ ನಗರಕ್ಕೆ ಆಲ್ರೆಡಿ ಬಿಟ್ಟಿದ್ದಾರೆ. ನೀವೇನಾದ್ರೂ ಇದ್ರಲ್ಲಿ ಓಡಾಡಬೇಕು ಅಂತ ಅಂದ್ರೆ ಸೇಮ್ ರೋಡ್ ಅಲ್ಲಿ ನೀವು ಆಟೋ ಹೆಂಗೆ ಕೈ ಹಾಕಿ ಆಟೋ ಅಂತ ಹೇಳ್ತಿರೋ ಅದೇ ತರ ಈ ಕಾರ್ನ ಕೈ ಹಾಕಿ ಕಾರ್ ನಿಲ್ಸಪ್ಪ ಅಂತ ಅಂದ್ರೆ ನಿಲ್ಲಿಸ್ತಾರೆ. ಎಲ್ಲಿಗೆ ಅಂತ ಕೇಳ್ತಾರೆ, ನೀವು ಹತ್ಕೊಂಡು ಹೋಗ್ಬೋದು. ನೀವು ಹತ್ತಿದ ತಕ್ಷಣ ನಿಮ್ಗೆ ಈ ತರ ಮೀಟರ್ ನ ಆನ್ ಮಾಡ್ತಾರೆ. ಮೀಟರ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲೋಗಿ ಡ್ರಾಪ್ ಆಗ್ತಿರೋ, ನೀವ್ ಹೆಂಗ್ ಆಟೋದಲ್ಲಿ ಮೀಟರ್ ನೋಡಿ ದುಡ್ಡು ಕೊಡ್ತಾ ಇದ್ರಿ ಅದೇ ತರ ಅಲ್ಲೂ ಮೀಟರ್ ನೋಡ್ಕೊಂಡು ನೀವು ದುಡ್ಡು ಕೊಡ್ಬೋದು. ಈ ಓಲಾ, ಊಬರ್ ಯಾವುದೇ ತರ ನೀವು ಆಪ್ ನ ಯೂಸ್ ಮಾಡಂಗೆ ಇಲ್ಲ. ಆಪ್ ಯೂಸ್ ಮಾಡಕ್ಕೆ ಬರುತ್ತೆ ಬರಲ್ಲ, ಯಾರಾದ್ರೂ ಬುಕ್ ಮಾಡಿ ಅನ್ನೋ ಒಂದು ತಲೆ ಬಿಸಿನೇ ಇರಲ್ಲ. ನೀವು ಕೈ ಅಡ್ಡ ಹಾಕಿ ಕಾರ್ ನಿಲ್ಸುತ್ತೆ, ಕಾರ್ ಒಳಗತ್ ಕೂತ್ಕೊಳ್ಳಿ, ನೀವ್ ಎಲ್ ಬೇಕೋ ಅಲ್ಲಿ ಇಳ್ಕೊಳ್ಳಿ, ನೀವು ಮೀಟರ್ ತೋರಿಸಿದಷ್ಟು ದುಡ್ಡು ಕೊಡಿ. ಇದು ಗವರ್ಮೆಂಟ್ ರೂಲ್ಸ್ ಪ್ರಕಾರನೇ ಮೀಟರ್ ಮಾಡೋದು. ಈ ಮೀಟರ್ ಅಲ್ಲಿ ಯಾವುದೇ ತರ ಕೈವಾಡಗಳಿರಲ್ಲ, ಇದು ಕರೆಕ್ಟ್ ಆಗಿರುತ್ತೆ. ಓಲಾ, ಊಬರ್ ಗಿಂತನೂ ಕಡಿಮೆ ದರ ಇದೆ ಅಂತ ಹೇಳ್ತಾರೆ. ಕಸ್ಟಮರು ಖುಷಿ, ಡ್ರೈವರು ಖುಷಿ. ಅಂದ್ರೆ ಆಪ್ ಗಳಲ್ಲಿ ಕಮಿಷನ್ ಹೋಗೋದು ತಪ್ಪುತ್ತೆ, ಅದೊಂದೇ ಇವ್ರಿಗೆ ಬೆನಿಫಿಟ್.